ಇಂದಿನ ನಮ್ಮ ವಿಡಿಯೋ ಒಂದು ಸಿಂಪಲ್ ಪ್ಯಾಚ್ ವರ್ಕ್ ಬ್ಲೌಸ್ ಅನ್ನೋದನ್ನು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ಅದು ಮಧ್ಯಕ್ಕೆ ಅನ್ನೋದು ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಮೆಜರ್ಮೆಂಟ್ಸ್ ಎಲ್ಲ ನಿಮ್ಗೋಸಲ ತಿಳಿಸ್ಕೊಡ್ಬಿಡ್ತೀನಿ ನೋಡಿ. ಫ್ರಂಟ್ ಅಂಡ್ ಬ್ಯಾಕ್ ಎರಡು ಸೇರಿಸಿದನ ಚೆಸ್ಟ್ ಮೆಜರ್ಮೆಂಟ್ 42 ಇಂಚ್ ಇದೆ. ಬ್ಲೌಸ್ ಲೆಂತ್ ಬಂದಿದ್ದೇನೆ ನಮಗೆ 14 ಇಂಚು ಬರುತ್ತದೆ. ನೆಕ್ ಓಪನ್ 2.5 ಇಂಚ್ ಇರ್ತದೆ. ಶೋಲ್ಡರ್ 3.5 ಇಂಚ್ ಇರ್ತದೆ. ಆರ್ಮಲ್ ಡೌನ್ ಬಂದಿದ್ದೇನೆ ನಮಗೆ 5.5 ಇಂಚ್ ಇರ್ತದೆ. ಆರ್ಮಲ್ ವಿಡ್ತ್ ಬಂದಿದ್ದೇನೆ ನಮಗೆ 6 ಇಂಚ್ ಅನ್ನೋದು ಇರ್ತದೆ. ಈಗ ನೆಕ್ ಓಪನ್ ಬಂದಿದ್ದೇನೆ ನಮಗೆ 10.5 ಇಂಚ್ ಅನ್ನೋದು ಇರ್ತದೆ. ನೆಕ್ ವಿಡ್ತ್ ಬಾಟಮ್ ಸೈಡ್ ಬಂದಿದ್ದೇನೆ ನಮಗೆ 3.25 ಇಂಚ್ ಅನ್ನೋದು ಇರ್ತದೆ. ಈಗ ಅದನ್ನು ನಾನು ಫಸ್ಟ್ ಸ್ಕ್ವೇರ್ ಶೇಪಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೇನೆ. ನಾನಿವಾಗ ಅದು ಪಾಂಡ್ ಶೇಪು ಬರೋಕ್ಕೆ ಫಸ್ಟ್ ರೌಂಡ್ ಮಾರ್ಕ್ ಮಾಡಿಕೊಂಡೆ. ಆಮೇಲೆ ಟಾಪ್ ಸೈಡಿಂದ ಬಂದಿದ್ದಾನೆ ಸ್ವಲ್ಪ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಈಗ ಪಾಂಡ್ ಶೇಪ್ ಅನ್ನೋದನ್ನು ಮಾರ್ಕ್ ಅನ್ನೋದು ಮಾಡಿಬಿಡ್ತೀನಿ. ಈಗ ಅದಾದಮೇಲೆ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ತೊಗೊಂಡಿದ್ದೇನೆ. ನಾನು ಆ ಲೈನಿಂಗ್ ಕೆಳಗಡೆ ಮಡಗಿದ್ದೇನೆ. ಇವಾಗ ಏನು ನಾನು ಮಾರ್ಕ್ ಮಾಡಿದ್ದೇನೆ ನೆಕ್ಕು, ಆ ಮಾರ್ಕಿಗೆ ಕರೆಕ್ಟಾಗಿ ಅನ್ನೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋ ಟೈಮಲ್ಲಿ ಸಪೋಸು ಮಾರ್ಕಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಲ್ಲಿ ನಾವು ಕಟ್ ಮಾಡೋ ಟೈಮಲ್ಲಿ 100% ಅನ್ನೋದು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಅದನ್ನು ತೆಗೆದು ಸೈಡಿಗೆ ಮಡಗಿದಾನ. ಈಗ ಪೇಪರ್ ಕ್ಯಾನ್ವಾಸ್ ಎಕ್ಸ್ಟ್ರಾ ಇದೆ ಅಲ್ವಾ, ಅದು ಫುಲ್ಲು ರೌಂಡು ಕಟ್ ಮಾಡಿ ಸೈಡಿಗೆ ಎತ್ತಿ ಮಾಡ್ಕೋರಿ. ಈಗ ಬಾಡಿ ಹಾಗೆ ಲೈನಿಂಗನ್ನು ಎರಡನ್ನೂ ತೊಗೊಂಡಿದ್ದೇನೆ. ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಇಂಥ ಸ್ಟಿಚ್ ಹಾಕೋ ಟೈಮಲ್ಲಿ ನಮಗೆ ಬಾಡಿ ಆಗ್ಬೋದು ಅಥವಾ ಲೈನಿಂಗ್ ಆಗ್ಬೋದು ಯಾವುದೇ ರೀತಿಯಂಥ ರಿಂಕಲ್ಸ್ ಆಗಲಿ ಟ್ವಿಸ್ಟ್ ಆಗಲಿ ಇರಬಾರ್ದು. ಎರಡು ಫ್ಲಾಟಾಗೇ ಇರಬೇಕು. ಆ ರೀತಿ ನೋಡ್ಕೊಂಡಿದ್ದೇನೆ. ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಹಾಕ್ಕೋರಿ. ಈಗ ಸ್ಟಿಚ್ ಆದಮೇಲೆ ಫುಲ್ಲು ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾನ. ಈಗ ನಮಗೆ ಬಾಡಿ ಬಟ್ಟೆ ಎಕ್ಸ್ಟ್ರಾ ಇದೆ ಅಲ್ವಾ, ಆ ಎಕ್ಸ್ಟ್ರಾ ಇರೋ ಬಾಡಿ ಬಟ್ಟೆ ಎಲ್ಲ ಫುಲ್ಲು ರೌಂಡ್ ಅನ್ನೋದು ಕಟ್ ಮಾಡಬೇಡಿ. ಈ ಕಟ್ ಮಾಡೋ ಅಂಥ ಟೈಮಲ್ಲಿ ನಮಗೆ ಓನ್ಲಿ ಬಾಡಿ ಮಾತ್ರ ಕಟ್ ಆಗಬೇಕು. ಲೈನಿಂಗ್ ರೆಡಿ ಇರ್ತದೆ, ನಮಗೆ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಆ ರೀತಿ ನೋಡಿಕೊಂಡು ಫುಲ್ಲು ರೌಂಡ್ ಅನ್ನೋದು ಕಟ್ ಮಾಡ್ಕೋಬೇಡಿ. ಓಕೆ, ಇದಾದಮೇಲೆ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಸೈಡ್ಗೆ ಎತ್ತು ಮಾಡ್ಕೋರಿ. ಈಗ ಒಂದು ಲೈನಿಂಗ್ ಅನ್ನೋದು ಸ್ವಲ್ಪ ತಗೊಂಡಿದ್ದಾನೆ. ಇವಾಗ ನಾವು ಫಸ್ಟ್ ಪೇಪರ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದಲ್ವ, ಅದಕ್ಕೆ ತಗ್ಮಟ್ಟಾಗಿ ಇವಾಗ ನೆಕ್ ಸೈಡ್ ನಾನು ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಸ್ಟಿಚ್ಚನ್ನು ನೀವು ಹಾಕ್ಕೋಬೋದು. ಇದು ಇವಾಗ ಐರನ್ನಲ್ಲೂ ಪ್ರೆಸ್ ಮಾಡ್ಕೊತೀನಿ ಅಂದರೆ ಐರನ್ನಲ್ಲೂ ಪ್ರೆಸ್ ಮಾಡ್ಕೋಬೋದು. ಆವಾಗ ಐರನ್ನಲ್ಲಿ ಮಾಡಿದಾಗ ಇದು ನೀಟಾಗಿ ಅಂಟ್ಕೊಬಿಡ್ತದೆ. ಈಗ ಔಟ್ಸೈಡ್ ಇರೋದು ಬಟ್ಟೆ ಎಲ್ಲ ಲೈನಿಂಗನ್ನು ಕಟ್ ಮಾಡಿ ಸೈಡಿಗೆ ತೆಗೆದುಬಿಡ್ತೀನಿ. ಈಗ ಔಟ್ಸೈಡನ್ನು ಒಂದು 1/4 ಇಂಚ್ ಅಷ್ಟು ಫೋಲ್ಡ್ ಮಾಡಿಬಿಟ್ಟು ಫುಲ್ಲು ಸ್ಟಿಚ್ ರೌಂಡು ಹಾಕ್ಕೊಬಿಡ್ತೀನಿ. ಇದನ್ನು ಈ ಸ್ಟಿಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈಗ ನಮಗೆ ನೆಕ್ ಸೈಡ್ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಇದೆ ಅಲ್ವಾ, ಅದನ್ನು ಫುಲ್ಲಾಗಿ ಕಟ್ ಮಾಡಿ ತೆಗೆದುಬಿಡಿ. ಈ ಕಟ್ ಮಾಡೋಂಥ ಟೈಮಲ್ಲಿ ನಮಗೆ ಪೇಪರ್ ಕ್ಯಾನ್ವಾಸ್ ರೆಡಿ ಇರ್ತದೆ. ಓಕೆ, ಈಗ ಇದಾದಮೇಲೆ ಒಂದ್ಸಲ ಇದನ್ನು ಚೆಕ್ ಮಾಡಿಬಿಟ್ಟು ಸೈಡ್ಗೆ ಎತ್ತು ಮಾಡ್ಕೋರಿ. ಈಗ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು 1 ಇಂಚು ವಿಡ್ತ್ ಅನ್ನೋದು ಬಟ್ಟೆ ಅನ್ನೋದು ತೊಗೊಂಡು ನಮಗೆ ಬ್ಲೌಸ್ಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡಿಕೊಂಡು ಕಾಂಟ್ರಾಸ್ಟ್ ಕಲರ್, ಓಕೆ, ಸ್ಯಾರಿ ಕಲರಲ್ಲಿ ನಾನು ಪೈಪಿಂಗ್ ಅನ್ನೋದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಧ್ಯಕ್ಕೆ ದಾರ ಅನ್ನೋದು ಮಡಗಿಬಿಟ್ಟು ನಾನು ಆ ದಾರದ ಪಕ್ಕದಲ್ಲೇ ಫುಲ್ಲು ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈಗ ಇದಾದಮೇಲೆ ಪೇಪರ್ ಕ್ಯಾನ್ವಾಸ್ ಫಸ್ಟ್ ರೆಡಿ ಮಡಗಿದಲ್ವ, ಇದಕ್ಕೂ ನಾನು ನೆಕ್ ಸೈಡು ಕಚ್ಚಾ ಬಿಟ್ಬಿಟ್ಟು ಆ ಕಡೆ ಸೈಡಿಗೆ ಪೈಪಿಂಗ್ ಬರೋ ಥರ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಮಗೆ ಪೇಪರ್ ಕ್ಯಾನ್ವಾಸು ರಿಂಗಲ್ಸ್ ಏನು ಬರಬಾರ್ದು. ಆ ರೀತಿ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಇಲ್ಲಿ ಈ ಕಾರ್ನರಲ್ಲಿ ಯಾವುದೇ ಕಾರಣಕ್ಕೂ ಪೈಪಿಂಗ್ ಅನ್ನೋದು ಕಟ್ ಮಾಡೋದಿಲ್ಲ. ನಾನು ಕಂಟಿನ್ಯೂ ಅನ್ನೋದು ಮಾಡ್ಕೊತಾ ಇದ್ದೀನಿ. ಅದರ ಬೇರೆ ಬ್ಲೌಸ್ಗಳಿಗೆ ಈ ಕಾರ್ನರ್ಗಳಲ್ಲಿ ಕಟ್ ಮಾಡ್ಕೊತೀನಿ, ಇದಕ್ಕೆ ಕಟ್ ಮಾಡ್ಕೊಳೋದಿಲ್ಲ. ಈ ರೀತಿ ಅಟ್ಯಾಚಿಂಗ್ ಆದಮೇಲೆ ಒಂದ್ಸಲ ಚೆಕ್ ಮಾಡಿಕೊಂಡು ಸೈಡ್ಗೆ ಎತ್ತು ಮಾಡ್ಕೋರಿ. ಆಗ ಬಾಡಿ ತೊಗೊಂಡಿದ್ದೇನೆ. ಬಾಡಿಯನ್ನು ಇವಾಗ ಟಾಪ್ ಸೈಡು, ಓಕೆ, ಲೈನಿಂಗು ಬಾಡಿ ಅಂತ ಇರ್ತದಲ್ವ, ಬಾಡಿ ಮೇಲೆ ಈ ಪ್ಯಾಚಿನ ಅನ್ನೋದು ಮಡಗಿಬಿಟ್ಟು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇವಾಗ ಏನು ನಾನು ಪೈಪಿಂಗ್ ಅಟ್ಯಾಚಿಂಗ್ ಮಾಡ್ಕೊಳಕ್ಕೆ ಸ್ಟಿಚ್ ಹಾಕ್ಕೊಂಡಿದ್ದೀನೋ ಸೇಮ್ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ಚನ್ನು ಬರಬೇಕು. ಆ ರೀತಿ ನೋಡಿಕೊಂಡು ಈ ಪ್ಯಾಚಿನ ಅನ್ನೋದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊರಿ. ಈ ಕಾರ್ನರಲ್ಲಿ ನಮಗೆ ನೀಟಾಗಿ ಬರಬೇಕು. ಅಂದರೆ ಈ ಪಾಂಡ್ ಶೇಪ್ ಏನು ಮಾರ್ಕ್ ಮಾಡಿದ್ದೀನೋ ಆ ಶೇಪ್ಗೆ ಕರೆಕ್ಟಾಗಿ ಇದು ಮ್ಯಾಚ್ ಆಗಬೇಕು. ಆ ರೀತಿ ನೋಡ್ಕೊಂಡು ಇದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ.
ಇದು ಅಟ್ಯಾಚಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ. ಈಗ ನಮಗೆ ಈ ಕಾರ್ನರ್ಗಳು ಇರ್ತದಲ್ವಾ, ಈ ಕಾರ್ನರ್ಗಳಲ್ಲಿ ಒಂದು ಕಾಲಿಂಚಿಗೆ ನ್ಯಾಚಸ್ ಅನ್ನೋದು ಹಾಕೋಬಿಡಿ ಫುಲ್ ರೌಂಡು. ಈಗ ಇದೆಲ್ಲ ಆದಮೇಲೆ ಆ ಪೇಪರ್ ಕ್ಯಾನ್ವಸ್ನಂತ ಒಳಗಡೆಗೆ ಹೋಗೋ ಥರ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಈಗ ಆ ಪೈಪಿಂಗ್ ಪಕ್ಕದಲ್ಲಿ ಎಡ್ಜ್ ಸ್ಟಿಚ್ ಬರೋ ಥರ ಸ್ಟಿಚ್ ಅನ್ನೋದು ಹಾಕೋರಿ. ಈ ಸ್ಟಿಚ್ ಅದು ಹಾಕೋ ಟೈಮಲ್ಲಿ ನಮಗೆ ಪೈಪಿಂಗ್ ಅನ್ನೋದು ಒಂದೇ ಲೆವೆಲಾಗಿ ಇರಬೇಕು. ಆ ರೀತಿ ನೋಡ್ಕೊಂಡಿದ್ದನ್ನು ನಾವು ಈ ಸ್ಟಿಚ್ಚನ್ನು ಅನ್ನೋದು ಹಾಕ್ಕೋಬೇಕು. ಈ ಕಾರ್ನರಲ್ಲಿ ಒಳಗಡೆ ಏನಾರ ಪೈಪಿಂಗ್ ಏನಾರ ಹೋಗಿದರೆ ನೀಟಾಗಿ ಆಚೆ ತಳ್ಕೊಂಡಿದ್ದನ್ನು ಅದನ್ನು ನೀಟಾಗಿ ಕಿನಾರೆ ಅಂತೂ ಹಾಕೋರಿ. ಈ ಕಿನಾರೆ ಹಾಕೋ ಟೈಮಲ್ಲಿ ನಾವು ಮುಖ್ಯವಾಗಿ ಪೈಪಿಂಗ್ ಒಂದೇ ಲೆವೆಲಾಗಿರ್ಬೇಕು. ಆ ರೀತಿ ನೋಡಿಕೊಂಡು ಫುಲ್ ರೌಂಡು ಸ್ಟಿಚ್ ಅನ್ನೋದು ಹಾಕೋರಿ. ಇದು ಫುಲ್ಲು ಫಿನಿಶಿಂಗ್ ಅನ್ನೋದು ಆಯ್ತಲ್ವಾ. ಈಗ ಪೈಪಿಂಗ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೇನೆ. ಬಾಟಮ್ ಸೈಡಿಗೂ ಸೇಮ್ ಇದೇ ರೀತಿ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡ್ತೀನಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದುಬಿಟ್ಟಿದ್ರೆ ನಮಗೆ ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಇರ್ತದೆ. ಆ ಲೆವೆಲ್ಗೆ ತಗ್ಗಟ್ಟಿಗೆ ನಾನು ಸ್ಟ್ರೈಟಾಗಿ ಅನ್ನೋದು ಅಟ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಈ ಅಟ್ಯಾಚಿಂಗ್ ಮುಗಿದಾದ್ಮೇಲೆ ಒಂದು ಲೈನಿಂಗ್ ಬಟ್ಟೆ ಅನ್ನೋದು ಸ್ಟ್ರೈಟಾಗಿರೋದು ಒಂದು ತೊಗೊಂಡಿದ್ದಾನ ಆ ಪೈಪಿಂಗ್ ಮೇಲೆ ಮಡಗಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಬಂದುಬಿಟ್ಟಿದ್ದಾನೆ. ಈಗೇನು ಪೈಪಿಂಗ್ ಮಾಡಿದ್ದೀನೋ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ಚನ್ನು ಬರಬೇಕು. ಆ ರೀತಿ ನೋಡಿಕೊಂಡು ಫುಲ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಈಗ ಅದನ್ನು ಟರ್ನಿಂಗ್ ಅನ್ನೋದು ಮಾಡಿಬಿಟ್ಟು ಆ ಲೈನಿಂಗ್ ಒಳಗಡೆಗೆ ಈ ಬಾಡಿ ಕಚ್ಚೆ ಎಲ್ಲ ಹೋಗೋ ಥರ ಮಾಡಿಬಿಟ್ಟು ನಾನು ಈ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈಗ ಎಡ್ಜ್ ಕಿನಾರಿ ಮತ್ತು ಪೈಪಿಂಗ್ ಪಕ್ಕದಲ್ಲೇ ಫುಲ್ಲು ಇದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ಕಂಪ್ಲೀಟ್ ಆದಮೇಲೆ ನಾವು ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಹಿಡಿಬೇಕು. ಅದಕ್ಕೆ ಬಂದಿದ್ದಾನ ಮಿಡ್ಲಿಗೆ ಅನ್ನೋದು ಫೋಲ್ಡ್ ಮಾಡಿದಾನ. ಈಗ ಈ ಡಾಟ್ ವಿಡ್ತು ಬಂದಿದ್ದಾನ ನಮ್ಗೆ 1/2 ಇಂಚ್ ವಿಡ್ತ್ ಇರ್ತದೆ. ಲೆಂತ್ ಬಂದಿದ್ದಾನ 3 ಇಂಚ್ ಅನ್ನೋದು ಇರ್ತದೆ. ಇದು ಎರಡು ಕಡೆಗೆ ಸೇಮ್ ಮೆಜರ್ಮೆಂಟ್ ಬರೋ ಥರ ನೋಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋರಿ. ಈಗ ಇದಾದಮೇಲೆ ಒಂದ್ಸಲ ಚೆಕ್ ಮಾಡಿಕೊಂಡು ಸೈಡ್ಗೆ ಎತ್ತು ಮಾಡ್ಕೋರಿ. ಈಗ ಒಂದು ಪೇಪರ್ ಅನ್ನೋದು ತೊಗೊಂಡಿದ್ದಾನ ಅದು ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ನಮಗೆ ಇಲ್ಲಿ ಬ್ಯಾಕ್ ಸೈಡು ಪ್ಯಾಚ್ ಬರ್ತದಲ್ವ, ಅದಕ್ಕೆ ಯಾವ ರೀತಿ ಶೇಪ್ ಬೇಕನ್ನೋದನ್ನು ಪೇಪರಲ್ಲಿ ಕಟ್ ಮಾಡ್ಕೋರಿ. ಆ ಕಟ್ ಆದಮೇಲೆಗೆ ನಾವು ಇಲ್ಲಿ ಪೇಪರ್ ಕ್ಯಾನ್ವಾಸ್ ಅನ್ನೋದು ತೊಗೊಂಡಿದ್ದಾನ ಆ ಪೇಪರ್ ಹೇಗಿದೆಯೋ ಸೇಮ್ ಅದೇ ರೀತಿ ಕಟ್ ಮಾಡ್ಕೋರಿ. ಈ 3 ಪೀಸು ಈ ರೀತಿ ಮಾಡ್ಕೋರಿ ನಮಗೆ ಡಿಸೈನ್ಗೋಸ್ಕರ. ಈಗ ಲೈನಿಂಗು ಹಾಗೆ ಬಾಡಿ ಅನ್ನೋದನ್ನು ನಾನು ತೊಗೊಂಡಿದ್ದೀನಿ. ಬಾಡಿ ಅಂದರೆ ಕಾಂಟ್ರಾಸ್ಟ್ ಕಲರು ಸ್ಯಾರಿ ಕಲರ್ ಇರ್ತದೆ ಇದು. ಈಗ ಸುತ್ತ ಒಂದು 1/4 ಇಂಚು ಬಿಟ್ಬಿಟ್ಟು ನಾನು ಕಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಕಟ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ನಮಗೆ ಪೇಪರ್ ಕ್ಯಾನ್ವಾಸ್ ಎಷ್ಟಿದೆಯೋ ಸೇಮ್ ಅದೇ ಲೆವೆಲ್ಗೆ ಬಾಡಿ ಅಂಡ್ ಲೈನಿಂಗ್ ಎರಡು ಒಟ್ಟಿಗೆ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ನಾನು ಕಿನಾರಿದನ್ನು ಹಾಕ್ಕೊತಾ ಇದ್ದೀನಿ. ಈ ಹಾಕೋವಂಥ ಟೈಮಲ್ಲಿ ನಮಗೆ ಪೇಪರ್ ಕ್ಯಾನ್ವಾಸ್ ಅನ್ನೋದು ಫೋಲ್ಡ್ ಆಗಬಾರ್ದು. ಆ ರೀತಿ ನೋಡಿಕೊಂಡು ನಾವು ಇಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ಹಾಕೋವಂಥ ಟೈಮಲ್ಲಿ ನಮಗೆ ಈ 3 ಪೀಸ್ ಏನು ರೆಡಿ ಮಾಡ್ತೀವೋ ಸೇಮ್ ಒಂದೇ ಥರ ಇರಬೇಕು. ಒಂದೊಂದು ಥರ ಇದ್ದರೆ ಅದು ನೋಡೋಕ್ಕೂ ಚೆನ್ನಾಗಿರಲ್ಲ. ಆ ರೀತಿ ನೋಡಿಕೊಂಡು ಈ 3 ಪೀಸ್ ಅನ್ನೋದನ್ನು ರೆಡಿ ಮಾಡ್ಕೊರಿ. ಈಗ ಈ ರೀತಿ 3 ಪೀಸ್ ರೆಡಿ ಆದಮೇಲೆ ಚೆಕ್ ಮಾಡಿ ಸೈಡ್ಗೆ ಎತ್ತು ಮಾಡ್ಕೋರಿ. ಈಗ ಬಾಡಿ ಅನ್ನೋದನ್ನು ತೊಗೊಂಡಿದ್ದೇನೆ ಅದಕ್ಕೆ ಸೆಂಟ್ರಿಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಮಾರ್ಕ್ ಅನ್ನೋದು ಒಂದು ಮಾಡ್ಕೊಬೇಡಿ. ಈಗ ಈ ಮಾರ್ಕ್ ಆದಮೇಲೆ ಈಗ ನಾವು 3 ಪೀಸು ರೆಡಿ ಮಡಗಿದೆ ಅಲ್ವಾ, ಫಸ್ಟು ಮಿಡ್ಲ್ ಪೀಸ್ ಅನ್ನೋದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಮಡಗಿಬಿಟ್ಟು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಈ ಅಟ್ಯಾಚಿಂಗ್ ಮಾಡ್ಕೊಳೋ ಟೈಮಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ಇನ್ನೂ 2 ಪೀಸು ಈ ಕಡೆಗೊಂದು ಆ ಕಡೆಗೊಂದು ಬರ್ತದಲ್ವ, ಆ ಗ್ಯಾಪು ಅನ್ನೋದನ್ನು ನಾವು ಇಲ್ಲೇ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಆ ಪೀಸನ್ನು ಅನ್ನೋದು ಅಟ್ಯಾಚಿಂಗ್ ಮಾಡ್ಕೋಬೇಕು. ಇವಾಗ ಸಪೋಸ್ ರೈಟ್ ಸೈಡ್ಗೆ ಈ ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಮಾಡ್ತಾ ಇದ್ದೀನಲ್ವ, ಲೆಫ್ಟ್ ಸೈಡ್ಗೂ ಸೇಮ್ ಇದೇ ಮೆಜರ್ಮೆಂಟ್ ಬರೋ ಥರ ನೋಡಿಕೊಂಡು ಆ ಪೀಸನ್ನು ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದೇ ಮೆಜರ್ಮೆಂಟ್ ಇರೋದರಿಂದ ನಮ್ಗೆ ಆ ಪ್ಯಾಚ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ ರೆಡಿ ಆದಮೇಲೆ ಫುಲ್ಲು. ಆ ರೀತಿ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬೇಡಿ 3 ಪೀಸನ್ನು. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತಲ್ವ. ಈಗ ಈ ಬ್ಲೌಸ್ ಡಿಸೈನ್ ಅನ್ನೋದು ಸಿಂಪಲ್ಲಾಗಿ ಪಾಂಡ್ ಶೇಪಲ್ಲಿ ಡಿಸೈನ್ ಅನ್ನೋದು ರೆಡಿ ಆಯಿತು. ಈಗ ಈ ಮಧ್ಯಕ್ಕೆ ಈ ಪ್ಯಾಚ್ ಬಂದಾಯ್ತಲ್ವ, ಈ ಮಧ್ಯಕ್ಕೆ ಒಂದು ಬಟನ್ ಅನ್ನೋದು ರೆಡಿ ಮಾಡಿಬಿಟ್ಟು ಮಡಗಿಬಿಟ್ಟು ಕಾಂಟ್ರಾಸ್ಟ್ ಆಗಿ, ಆಗ ನಮಗೆ ಈ ಮೇಲ್ಗಡೆ ಕಚ್ಚಗಳೆಲ್ಲ ನೀಟಾಗಿ ಅನ್ನೋದು ಫಿನಿಶ್ ಅನ್ನೋದು ಆಗಿಬಿಡ್ತದೆ. ಸ್ನೇಹಿತರೆ, ಈ ಬ್ಲೌಸ್ ಅನ್ನೋದು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯಿತು. ಈಗ ನಿಮಗೆ ಈ ಡಿಸೈನಲ್ಲಿ ಆಗ್ಬೋದು, ಕಟ್ಟಿಂಗಲ್ಲಿ ಆಗ್ಬೋದು, ಸ್ಟಿಚಿಂಗಲ್ಲಿ ಆಗ್ಬೋದು, ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಸದಾಕಾಲ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇದ್ದೀನಿ.